ಸ್ಟೋರಿ ಒಂದು ಸ್ವಲ್ಪ ನನಗೆ ಇದಾಯಿತು ನೋಡಲಿಕ್ಕೆ. ಬಟ್ ಟೈಮ್ ಫುಲ್ ಕಾನ್ಸಂಟ್ರೇಟ್ ಆಗ್ಬೋದು, ಏನು ಡೈವರ್ಷನ್ ಆಗಲ್ಲ. ನಾನು ಲವ್ ಸ್ಟೋರಿ ನೋಡಿದ್ದು, ಇದು ಥರ್ಡ್ ಶೋ ಈ ಥರ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಮಾಡಿದ್ದಾರೆ. ಗುಡ್ ಲಕ್ ಹೇಳ್ತೀನಿ, ಜನ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊಸೈಟಿಗೆ ಏನಾಗುತ್ತೆ, ಅದು ರಿಯಲ್ಸ್ ಇವತ್ತು ಮೆಸೇಜ್ ಕೊಡೋದು ಒಂದು ಭಾಳ ಮುಖ್ಯ. ಫಿಲಮ್ಗಳಲ್ಲಿ ನ್ಯೂ ಜನ್ರೇಷನ್ಗೆ, ಯುವಕರಿಗಾಗಲಿ ಸಾರ್ವಜನಿಕರಿಗಾಗಲಿ ಒಂದು ಮೆಸೇಜ್. ಹಾಗಾಗಿ ಇದೊಂದು ಸೊಸೈಟಿಗೆ ಒಂದು ಮೆಸೇಜ್ ಕೊಟ್ಟಿದೆ ಅಂತ ಅನ್ಕೋಬೋದು. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಕಾಮಿಡಿ ಹೆಚ್ಚಿಗೆ ಇಲ್ಲ, ಅಥವಾ ಒಳ್ಳೆ ಯಾವುದೇ ಬೇರೆ ಥರದ ರಿಕ್ರಿಯೇಷನ್ ಇಲ್ಲಲ್ಲ, ಒಂದು ಫುಲ್ ಸೊಸೈಟಿಗೆ ಒಂದು ಮೆಸೇಜ್ ಕೊಡೋವಂಥ ರೀತಿಯಲ್ಲಿ ತೊಗೊಂಡೋಗಿದ್ದಾರೆ. ಐಟಮ್ ಸಾಂಗ್ಸ್ ಇಲ್ಲ ಅಂತ ಹೇಳೋದು ಅಷ್ಟೇ. ಫೈಟಿಂಗು, ಐಟಮ್ ಸಾಂಗ್ಸು ಯಾವುವು ಇಲ್ಲದೆ ಗುಡ್ ಮೆಸೇಜ್ ಕೊಡೋ ಥರ ತೊಗೊಂಡೋಗಿದ್ದಾರೆ. ಥ್ಯಾಂಕ್ ಯು. ಆಪರೇಷನ್ ಸಲುವಾಗಿ ಈಗ 6 ಲಕ್ಷ ಹೊಂದಿಸಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಇವಾಗ PVRಲ್ಲಿ 200 ರೂಪೀಸ್ ಪರ್ ಟಿಕೆಟ್ ಮಾಡಿದ್ದಾರೆ. ರೂಲ್ಸ್ ನಿಮಗೆ ಐ ಥಿಂಕ್ ಗೊತ್ತಾಗಿರ್ಬೇಕು, ರೀಸೆಂಟಾಗಿ ಜಾರಿ ಮಾಡಿದ್ದಾರೆ. ಬಟ್ ಹಾಸ್ಪಿಟಲ್ಸಲ್ಲಿ ಅಥವಾ ಸ್ಕೂಲ್ಸಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಫೀಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಎಲ್ಲರೂ ಟೂ ಮಚ್ ಡೆಮಾಕ್ರಸಿ ಆಗಿದೆ. ಇನ್ನು ಕಾನೂನಿಂದನೇ ಎಲ್ಲವನ್ನೂ ಸರಿ ಮಾಡೋಕ್ಕಾಗಲ್ಲ, ಮತ್ತು ಕಾನೂನು ಕಠಿಣವಾಗೂ ಮಾಡಲಿಕ್ಕಾಗ್ತಾಯಿಲ್ಲ. ಅದರಿಂದ ಎಲ್ಲ ಕಡೆ ಈ ಬೇರೆ ದೇಶದಲ್ಲಿ ನಡೆಯುವಂಥ ವ್ಯವಸ್ಥೆಗೂ ನಮ್ಮ ದೇಶದಲ್ಲಿ ನಡೆಯುವಂಥ ವ್ಯವಸ್ಥೆಗೂ ಇದೆ. ನಾನೊಬ್ಬ ಸರ್ಕಾರದಲ್ಲಿ ಮಂತ್ರಿಯಾಗಿ, ರಾಜಕಾರಣಿಯಾಗಿ ಇವೆಲ್ಲ ನೋಡಿದಾಗ ಬದಲಾವಣೆ ನಮ್ಮ ದೇಶದಲ್ಲಿ ಆಗಬೇಕು ಅನಿಸುತ್ತೆ. ತುಂಬ ಆ್ಯಕ್ಚುಲಿ ನಾನು ಈ ಸಿನಿಮಾಲಿ ಹಾಡಿದ್ದೀನಿ. ಸೊ ಸೂಪರ್ ಆಗಿದೆ ಸಿನಿಮಾ. ಚೆನ್ನಾಗಿದೆ ಮೂವಿ ಅಂತೂ. ಚೆನ್ನಾಗಿದೆ, ಸೂಪರ್ ಮೂವಿ. ಚೆನ್ನಾಗಿತ್ತು. ಎಲ್ಲ ಹೆಣ್ಮಕ್ಳು ನೋಡಬೇಕಾಗಿರೋ ಥರ ಚೆನ್ನಾಗಿದೆ. ಸಸ್ಪೆನ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಪಿಕ್ಚರ್. ಸೂಪರ್. ಒಳ್ಳೆ ಮೂವಿ ಸರ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮಗುದು ಥರ ಆಯಿತು ಮೇಡಮ್ ಕ್ಲೈಮ್ಯಾಕ್ಸ್. ಎಸ್ ಮೇಡಮ್, ಇದು ನಡೀತಾ ಇರ್ತದೆ. ಇದೊಂದು ಸ್ಟೋರಿ ತುಂಬ ಡೈರೆಕ್ಟ್ರು ನಮ್ಮ ಹೀರೋರು ತೊಗೊಂಡಿದ್ದಾರೆ. ಬಟ್ ಕ್ಲೈಮ್ಯಾಕ್ಸು ತುಂಬ ಒಂಥರ ಏನೋ ಒಂಥರ ಸೆಂಟಿಮೆಂಟ್ ಆಗಿದೆ ಮೇಡಮ್. ಎಕ್ಸ್ಟ್ರಾಡಿ ಮೇಡಮ್. ಸೂಪರ್ ಮೇಡಮ್. ಅವರು ಬಾರಿ ಈ ಒಂದು ಸೊಸೈಟಿನಲ್ಲಿ ತುಂಬ ಈಗ ನಡೀತಾ ಇರೋಂಥ ಇದ್ರ ವಿದ್ಯಮಾನಗಳನ್ನ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಎಕ್ಸ್ಟ್ರಾಡಿ ಮೇಡಮ್, ತುಂಬ ಚೆನ್ನಾಗಿದೆ ಮೇಡಮ್. ಒಳ್ಳೆಯದಾಗಿ ಪಿಕ್ಚರ್, ಒಳ್ಳೆಯದಾಗಿದೆ. ಎಲ್ಲ ಆ್ಯಕ್ಟರ್ ಚಲೋ ಬರ. ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿ. ಮೂವಿ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಮತ್ತು ಸೆಂಟಿಮೆಂಟ್ ಮೂವಿ ಮೇಡಮ್, ಚೆನ್ನಾಗಿದೆ. ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಮನೇಲಿ ಬೇಜಾರಾಯಿತು ಲಾಸ್ಟಿಗೆ ಸ್ವಲ್ಪ. ನೈಸ್ ಮೂವಿ, ಒಳ್ಳೆಯ ಒಂದು ಕತೆ. ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಅದೇ ಮಿಡಲ್ ಕ್ಲಾಸಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಒಂದು ಕುಡುಕ ಗಂಡ ಇದ್ದರೆ ಹೆಣ್ಣು ಯಾವ ರೀತಿ ಬೇರೆ ಕಡೆಗೆ ಹೋಗಬೇಕಾಗುತ್ತೆ ಅನ್ನೋದೊಂದು ಕತೆ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಎಮೋಷ್ನಲ್ ಆಗುತ್ತೆ, ಅಳು ಬರುತ್ತೆ ಸ್ವಲ್ಪ ಆ ಥರ. ಫಸ್ಟಿಂದ ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಅಡಲ್ಟ್ ಕಂಟೆಂಟ್ ಇದೆ, ಸೊ ಮಕ್ಕಳನ್ನ ಯಾರು ಕರ್ಕೊಂಡು ಬರೋಂಗಿಲ್ಲ. ಸೊ ದೊಡ್ಡವರೆಲ್ಲರೂ ಆರಾಮಾಗಿ ಬಂದು ನೋಡ್ಬೋದು. ಒಂದು ಮೆಸೇಜ್ ಓರಿಯೆಂಟೆಡ್, ತುಂಬ ಚೆನ್ನಾಗಿದೆ. ಮೂವಿ ಅಂತೂ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ನೋಡಿ ನನಗಂತೂ ತುಂಬ ಕಣ್ಣಲ್ಲಿ ನೀರು ತುಂಬ್ಕೊಂತು. ಎಲ್ಲರೂ ಬಂದು ನಿಜ ನೋಡಿ ಸೂಪರ್ ಆಗಿದೆ ಮೂವಿ ಮಾತ್ರ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಮಗಳಿಗೋಸ್ಕರ ತಾಯಿ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಸ್ಟೋರಿನ ಸುಮ್ಮನೆ ಈಗ ಎಲ್ಲರೂ ಹೆಂಗೆ ಅಂತಂದರೆ ರೌಡಿಸಮ್ಮು ಅದು ಇದು ಇಟ್ಕೊಂಡು ತೆಗಿಯೋಕ್ಕಿಂತ ಇವರು ಒಂದು ಬ್ಯೂಟಿಫುಲ್ ಸ್ಟೋರಿನ
ಲಾಸ್ಟ್ ಎಂಡ್ವರೆಗೂ ನೋಡಿದರೆ ಮಾತ್ರ ಮೂವಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಕಸ್ಮಾತ್ ನೀವು ಇಂಟರ್ವಲ್ಲಲ್ಲೇ ಯಾರನ್ನ ಸುಮ್ಮನೆ ಈಗ ಸಾಂಗ್ ಹಾಕ್ಕೊಂಡು ಎಲ್ಲ ಮೂವಿ ಮಾಡ್ತಾರಲ್ಲ ಆ ಥರ ಏನಿಲ್ಲ. ಲಾಸ್ಟ್ ಎಂಡ್ವರೆಗೂ ನೋಡಿರಿ ಅಂದ್ರೇ ಮೂವಿ ಸಖತ್ತಾಗಿದೆ ಅನಿಸುತ್ತೆ. ತಾಯಿ ಪ್ರೀತಿ ಅಂದರೆ ಅವಳು ಏನು ಮಾಡೋಕ್ಕೂ ಹೇಸಲ್ಲ ಅನ್ನೋ ಥರ ಇದರಲ್ಲಿ ತೋರಿಸಿದ್ದಾರೆ. ಯಾಕಂದರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರುತ್ತೆ, ಅದನ್ನು ಹೆಂಗೆ ತೋರಿಸ್ಬೇಕು ಅಂತೇಳಿ ಡೈರೆಕ್ಟರ್ ಸರ್ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ನ ಯದ್ವಾ ಹೆಂಗೆಂಗೋ ಬಾರಿಸಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಬಾರಿಸಿದ್ದಾರೆ. ಮಿಕ್ಕಿದ್ದೆಲ್ಲ ಓವರ್ ಆಲ್ ಆ್ಯಕ್ಟ್ರಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಓಕೆ, ಥ್ಯಾಂಕ್ ಯು. ಸೊ ಒಂಥರ ತುಂಬ ಖುಷಿಯಾಗುತ್ತೆ. ಖುಷಿಯಾಗೋದ್ರ ಜೊತೆಗೆ ಸೊ ಒಂದು ಹೆಣ್ಣು ಮಗು ಎಷ್ಟೆಲ್ಲ ಕಷ್ಟಪಡ್ತಾಳೆ ಲೈಫಲ್ಲಿ ಸೊ ಅನ್ನೋದನ್ನು ಒಂದು ಈ ಮೂವಿಯಿಂದ ತೋರಿಸಿದ್ದಾರೆ. ಸೊ ನನ್ನ ಕ್ಯಾರೆಕ್ಟರ್ ಸಹ ನೋಡಿದ್ದೀರಾ. ಇಷ್ಟೆಲ್ಲ ಮಾತನಾಡಿದ್ರೆ ನಾನು ಲಾಸ್ಟ್ ಟೈಮ್ ಸಹ ಹೆಣ್ಮಕ್ಳ ಬಗ್ಗೆ ಹಂಗೆ ಅಂತಲ್ಲ ಮೂವಿ ನೋಡಿದವರು ಸೊ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಪ್ರತಿಯೊಬ್ಬರಿಗೂ ನನ್ನ ಮೇಲೆ ನಮ್ಮ ಇಬ್ಬರ ಮೇಲೆ ಒಂದು ಡೌಟ್ ಇರುತ್ತೆ. ಸೊ ಮೂವಿ ಕೊನೆವರೆಗೂ ನೋಡಿದ್ರೆ ಒಂದು ಗೊತ್ತಾಗುತ್ತೆ ಸೀನು, ಹೆಣ್ಮಕ್ಳು ಲೈಫಲ್ಲಿ ಎಷ್ಟು ಕಷ್ಟಪಡ್ತಾರೆ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ಪ್ರತಿಯೊಬ್ಬರು ಹೆಣ್ಮಕ್ಳು ಜೊತೆಲಿರೋರು ಸೊ ಅವ್ರನ್ನ ಹುಷಾರು ನೋಡ್ಕೋಬೇಕು, ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು. ಸೊ 100%. ಯಾಕಂತಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದು 20 ಮಿನಿಟ್ಸ್ ಅಷ್ಟು ಹೆಂಗಾಗುತ್ತೆ ಅಂತಂದರೆ ಸೊ ಮೂವಿ ಇಲ್ಲಿ ತುಂಬ ಅಬ್ಸರ್ವ್ ಮಾಡಿ ಸೊ ಕಾನ್ಸಂಟ್ರೇಟ್ ಎಲ್ಲ ಮೂವಿ ಮೇಲೇ ಇರ್ತದೆ. ಸೊ ಎಷ್ಟು ಕಷ್ಟಪಡ್ತಿರ್ತಾಳೆ, ಸೊ ಏನಕ್ಕೆ ಕಷ್ಟಪಟ್ಟಿರ್ತಾಳೆ ಅಂತ ಪ್ರತಿಯೊಬ್ಬರಿಗೆ ಯಾರಿಗೂ ಗೊತ್ತಿರಲ್ಲ ಮೂವಿಯಲ್ಲಿ. ಸೊ ಕೊನೆಯಲ್ಲಿ ಏನಾಗುತ್ತೆ ಅಂತ ಸೊ ಕೊನೆವರೆಗೂ ನೋಡಿದಾಗ ಒಂಥರ ಎಮೋಷ್ನಲ್ ಆಗಿಬಿಡುತ್ತೆ ಒಂಥರ ಮೂವಿಯಲ್ಲಿ. ಸೊ ಫ್ಯಾಮಿಲಿ ಎಲ್ಲ ಬಂದಿದ್ವಿ ನಾವೆಲ್ಲ. ಸೊ ಇನ್ನೂ ಏನಿಲ್ಲ, ಈಗ ಮೂವಿ ಮುಗಿಸ್ಕೊಂಡು ಈಚೆ ಬಂದಿದೆ, ನೋಡ್ಬೇಕು ಏನು ಹೇಳ್ತಾರೆ. ತುಂಬ ಯುನೀಕ್ ಆಗಿದೆ ಮೂವಿ ಸ್ಟೋರಿನೇ. ತುಂಬ ದಿವಸಗಳಾದ್ಮೇಲೆ ಒಳ್ಳೆ ಮೂವಿ ಬಂದಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು, ಎಲ್ಲ ಹೆಣ್ಮಕ್ಳು ನೋಡಬೇಕಾಗಿರೋ ಮೂವಿ ಇದು ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಕೂಡ ಇದರಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹಸ್ಬೆಂಡ್ನ ನೋಡಿದ್ರೆ ಖುಷಿ ಆಗದೆ ಇರುತ್ತಾ? ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ತನಕ ನೋಡಿದ್ರೆ ಏನು ಮೂವಿ ಹೇಗಿದೆ ಅಂತ ಅರ್ಥ ಆಗುತ್ತೆ. ನಾವು ಹೆಣ್ಮಕ್ಳು ಎಷ್ಟೆಲ್ಲ ಕೆಳಗಡೆ ಲೋ ಕ್ಲಾಸಲ್ಲಿರೋ ಹೆಣ್ಮಕ್ಳು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ವಿಧಿ ಅನ್ನೋದು ಎಲ್ಲಿಂದನೋ ಬರುತ್ತೆ. ಯಾರೋ ಹೊಡೆದು ರೇಟು ಮಗುಗೆ ಬಿದ್ದಾಗ ಯಾರಿಗೂ ಗೊತ್ತಿರೋದಿಲ್ಲ. ಆ ವಿಧಿ ಮುಂದೆ ನಾವು ಯಾರೂ ಇಲ್ಲ. ವಿಧಿ ಸಾವುಕಾರ, ನಾವೆಲ್ಲ ಬಡವರು. ಆದರೆ ಪ್ರತಿಯೊಂದು ಹೆಣ್ಣು ಒಂದು ಪಡುವಂಥ ಕಷ್ಟ ಯಾರಿಗೂ ಬೇಡ. ತುಂಬ ಚೆನ್ನಾಗಿದೆ ಫಿಲಮು. ಭಗವಂತ ಯಶಸ್ಸು ಕೊಟ್ಟು ಅವ್ರಿಗೆ ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿ ಮುಂದುವರಿಲಿ ಫಿಲಮ್. ಜೈ ಶ್ರೀರಾಮ್. ನನ್ನ ಮಗ ಮಾಡಿದ್ದಾನೆ ಅದರಲ್ಲಿ. ಒಂದು ಮಗುಗಾಗಿ ತಾಯಿ ಯಾವ ಥರ ಪೊಸಿಷನ್ನಿಗೂ ಬರ್ತಾಳೆ, ಎಷ್ಟೇ ಕಷ್ಟ ಆದ್ರೂ ಅನುಭವಿಸಿ ಅದನ್ನು ಇದು ಮಾಡೋದಕ್ಕೆ ನೋಡ್ತಾಳೆ ಅನ್ನೋದು ಚೆನ್ನಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಡ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ಈ ಥರ ಕೆಟ್ಟ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇರೋಲ್ಲ. ಏನೋ ಗೊತ್ತಿಲ್ದಿರ ಹೆಣ್ಮಕ್ಳ ಮೇಲೆ ದೂರುಗಳು ಹಾಕೋದು ತಪ್ಪು ಅನ್ನೋದು ಒಂದು ಮೆಸೇಜು ತುಂಬ ಕೊಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ನೋಡಬೇಕು. ಎಲ್ಲ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತಲ್ವ, ಅದು ಒಂದು ಪಾತ್ರ ಅಂತ ತಿಳ್ಕೋಬೇಕು. ಚೆನ್ನಾಗಿದೆ. ಆ ಥರದವರೆಲ್ಲ ಇರ್ತಾರಲ್ವ ಸಮಾಜದಲ್ಲಿ, ಹಾಗಾಗಿ ಓಕೆ.